ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಯಾರು ನನ್ನನ್ನು ಹೇಗೆ ಉಪಾಸನೆ ಮಾಡ್ತಾರೆ, ಏನಿದರರ್ಥ? ದೇವರಿಗೆ ಹುಟ್ಟಿದೆ 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 ಅಂತ ಏನಾರು ಉಪಾಸನೆ ಮಾಡಿದ್ರೆ ನಿಮಗೂ ಹುಟ್ಟಿರುತ್ತೆ ಅಂತ ಹುಟ್ಟು ಕೊಡ್ತಾರೆ. ದೇವರು ಹುಟ್ಟಿದಾಗೆಲ್ಲ ದೇವರೇ ನಿನಗೆ ಹುಟ್ಟಿಲ್ಲ ಅಂತ ಉಪಾಸನೆ ಮಾಡಿದರೆ ನಮಗೂ ಹುಟ್ಟಿಲ್ಲದ ಹಾಗೆ ಮಾಡ್ತಾನೆ. ದೇವರು ಎಲ್ಲಿಯಾದರೂ ಹೆಂಡತಿ ಬಿಟ್ಟಾಗ ನಾಟಕ ಮಾಡಿದ್ರೆ, ದೇವರೇ ನೀ ಎಲ್ಲಿ ಹೆಂಡ್ತಿನ ಬಿಡ್ತೀಯಾ, ಯಾವಾಗಲೂ ನಿನ್ನ ಒಟ್ಟಿಗಿದ್ದಾಳೆ, ನಾಟಕ ಮಾಡ್ತಾ ಇದೀಯಾ ಅಂತ ಅಂದರೆ, ನಮ್ಮ ಜೀವನದಲ್ಲಿಯೂ ಏನಾದರೂ ಹೆಂಡತಿ ಬಿಟ್ಟೋಗೋ ಪ್ರಸಂಗ ಇದ್ದರೆ ಬಿಡದ ಹಾಗೆ ದೇವರು ದಂಪತಿಗಳಲ್ಲಿ ಅನುಬಂಧವನ್ನು ತೋರಿಸ್ತಾನೆ. ನೀವು ರಾಮನ್ ಕೇಳ್ತಾ ಹೆಂಡತಿ ಬಿಟ್ಟೋದ ಅಂತ ಅಂತಿದ್ರಿ, ನಿಮ್ಮ ಹೆಂಡತಿ ಬಿಟ್ಟೋಗ್ತಾಳೆ ಅಷ್ಟೇ. ಅದರಿಂದ ಯಾರು ಆ ಭಗವಂತನನ್ನು ಯಾವ ಬಗೆಯಿಂದ ಉಪಾಸನೆ ಮಾಡ್ತಾರೆ, ಇಲ್ಲ ಆಚಾರ್ಯ ನಾವು ಚೆನ್ನಾಗೇ ಇದ್ದೀವಿ, ಈ ಜನ್ಮದಲ್ಲಿದ್ದು ಅಲ್ಲದಿದ್ದರೂ ಈ ಬಗೆಯ ಉಪಾಸನೆಯಿಂದ ಜನ್ಮಾಂತರದಲ್ಲಿ ಆದರೂ ಅಂಥ ಪ್ರಾರಬ್ಧ ಕರ್ಮಗಳು ಬರಲಿಕ್ಕೆ ಸಾಧ್ಯ ಇದೆ. ಅದರಿಂದ ಯಾರು ಭಗವಂತನನ್ನು ಯಾವ ಬಗೆಯಿಂದ ಉಪಾಸನೆ ಮಾಡ್ತಾರೆ ಅವರಿಗೆ ನಾನು ಅನುಗ್ರಹ ಮಾಡ್ತೇನೆ ಅಂತ. ನೀವು ನೋಡಿ, ದೇವರ ಬಳಿಗೆ ಹೋದವರು ಇಬ್ಬರು, ಪುರಾಣಗಳಲ್ಲಿ ಇದಕ್ಕೆಲ್ಲ ಉದಾಹರಣೆ. ನರಸಿಂಹದೇವರು ಬಂದಾಗ ಇಬ್ಬರು ಹೋದರು. ಒಬ್ಬ ಭಯದಿಂದ ಹೋದ ಅಪ್ಪ, ಇನ್ನೊಬ್ಬ ಮಗ ಭಕ್ತಿಯಿಂದ ಹೋದ. ಭಯದಿಂದ ಹೋದವ ಅಪ್ಪ ಹಿರಣ್ಯಕಶ್ಯಪನನ್ನು ದೇವರು ಸಂಹಾರ ಮಾಡಿದ. ಭಕ್ತಿಯಿಂದ ಹೋದವನನ್ನು ಭಗವಂತ ಉದ್ಧಾರ ಮಾಡಿದ. ನೀವು ದೇವರ ಹತ್ರ ಹೇಗೆ ಹೋಗ್ತೀರಿ ವಿಚಾರ ಮಾಡಿ. ಭಕ್ತಿಯಿಂದ ಹೋಗಬೇಕು, ಭಯದಿಂದ ಮಾಡಬಾರದ್ದನ್ನು ಮಾಡಿ ಭಯಪಟ್ಟು ದೇವರಿಂದ ದೂರ ಇರಬೇಡಿ. ಹೋಗುವಾಗ ಭಯ ಪಡಬೇಡಿ. ಅಮ್ಮನ ಬಳಿಗೆ ಹೋಗುವಾಗ ಮಕ್ಕಳು ಹೇಗೆ ಪ್ರೀತಿಯಿಂದ ಹೋಗ್ತಾರೆ, ಪ್ರೇಮ ಪ್ರವಾಹದಿಂದ ಹೋಗ್ತಾರೆ, ಹಾಗೆ ಭಗವಂತನ ಬಳಿ ಹೋದರೆ ಭಗವಂತ ಅಮ್ಮನಂತೆ ಮಕ್ಕಳನ್ನು ನೋಡಿಕೊಳ್ಳುವಂತೆ. ಯದ್ಯಪಿ ನರಸಿಂಹ ಸಿಂಹ, ಎಲ್ಲ ದೇವತೆಗಳು ಹೆದರ್ತಾ ಇದ್ದರು, ಆದರೆ ಪ್ರಹ್ಲಾದರಾಜರು ಮಾತ್ರ ಹೆದರ್ತಿರಲಿಲ್ಲ. ಯಾಕೆಂದರೆ ಅವರು ಸಿಂಹವನ್ನು ಅಮ್ಮ ಅಂತ ಉಪಾಸನೆ ಮಾಡಿದರು. ಸಿಂಹ ಉಳಿದೆಲ್ಲ ಪ್ರಾಣಿಗಳಿಗೆ ಗುಮ್ಮ, ಆದರೆ ತನ್ನ ಮರಿಗೆ ಅದು ಅಮ್ಮ. ಹಾಗಾದರೆ ನಾವೆಲ್ಲ ಭಗವಂತನ ಮಕ್ಕಳು. ಭಗವಂತ ನಾನು ನಿನ್ನ ಮಗು, ನಿನ್ನ ಮುಂದೆ ಕಿರಿಯವ, ಸಣ್ಣವ ನಾನು ಅಂಥೇಳಿ ಯಾರು ಆ ಭಗವಂತನ ಬಳಿ ಪ್ರೀತಿ ಭಕ್ತಿಯಿಂದ ಹೋಗ್ತಾರೆ. ಇನ್ನೊಂದು ಪ್ರಸಂಗ, ಇದೇ ಅರ್ಜುನ ಯುದ್ಧ ನಿಶ್ಚಯ ಆದ ಸಂದರ್ಭದಲ್ಲಿ ಕೃಷ್ಣನ ಸಹಾಯ ಕೇಳಲಿಕ್ಕೆ ಇಬ್ಬರು ಹೋದರು. ಒಂದು ದುರ್ಯೋಧನ, ಇನ್ನೊಂದು ಅರ್ಜುನ. ಅರ್ಜುನ ಕೃಷ್ಣನ ಬಳಿಗೆ ಹೋಗ್ತಾನೆ ಎನ್ನುವ ಸುದ್ದಿ ಹೇಗೋ ದುರ್ಯೋಧನ ತಿಳ್ಕೊಂಡು ಹೇಗೆ ಹೋಗ್ತಾನೆ ಎಲ್ಲ ವಿಚಾರ ಮಾಡಿ ಏನಾದರೂ ಮಾಡಿ ಕೃಷ್ಣನನ್ನು ಅರ್ಜುನ ತಲುಪುವ ಮೊದಲೇ ನಾನು ತಲುಪಿ ಅವನ ಕಡೆಯಿಂದ ನಾನು ಸಹಾಯ ತಗೊಂಡ್ಬಿಡಬೇಕು ಅಂಥೇಳಿ ವೇಗವಾಗಿ ಹೋದ. ಕೃಷ್ಣನ ಬಳಿ ಹೋದರೆ ವಿಶೇಷ, ಕೃಷ್ಣ ನಾಟಕ ನಂಬರ್ 1 ಅವನು. ಕಳ್ಳ ಅಂದರೆ ಕಳ್ಳ. ಅವನಿಗೆ ಗೊತ್ತಿಲ್ವೇ ಇವರಿಬ್ಬರು ಬರೋದು, ಯಾಕೆಂದರೆ ಒಳಗಿರೋದು ಇವನೇ, ಇಬ್ಬರೊಳಗೂ ಇವನೇ ಇದ್ದಾನೆ, ಇವು ಬರ್ತಿರೋದೆಲ್ಲ ಗೊತ್ತು. ಕೃಷ್ಣ ಅದೇ ಟೈಮಲ್ಲಿ ನಿದ್ದೆ ಮಲಗಿಬಿಟ್ಟಿದ್ದಾನೆ, ಫಸ್ಟ್ ಕ್ಲಾಸ್ ಮಲಗಿಬಿಟ್ಟಿದ್ದಾನೆ. ಅವನ ಮಲಗುವ ಕೋಣೆಯಲ್ಲಿ ಒಂದೇ ಒಂದು ಚೇರ್ ಇಟ್ಟಿದ್ದಾನೆ, ಅದು ತಲೆ ಕಡೆ ಇಟ್ಟಿದ್ದಾನೆ. ದುರ್ಯೋಧನ ಓಡ್ಕೋತಾ ಬಂದ, ನೋಡ್ದ ಅರ್ಜುನ ಬಂದಿಲ್ಲ, ಸದ್ಯ ಅಂದ್ಕೊಂಡ. ನೋಡಿದ್ರೆ ಈ ಕೃಷ್ಣ ಮಲಗಿಬಿಟ್ಟಿದ್ದಾನೆ, ಎಲ್ಲಿ ಕೂಡಬೇಕು ವಿಚಾರ ಮಾಡ್ದ. ಅವನ ತಲೆಯಲ್ಲಿ ಏನು ಬಂತು, ಕೃಷ್ಣ ದನ ಕಾಯೋನು, ಏನೋ ಟೈಮ್ ಬೀಯಿಂಗ್ ಹೆಲ್ಪ್ಗೆ ಬಂದಿದ್ದೇನೆ, ನಾನು ಚಕ್ರವರ್ತಿ, ಇವನು ದನ ಕಾಯುವ ಗೊಲ್ಲ, ಆದ್ದರಿಂದ ನಾನು ತಲೆ ಹತ್ತಿರ ಕೂಡೋದೆ ಒಳ್ಳೆಯದು ಅಂತ ದೇವರ ತಲೆಯ ಬಳಿ ಕುಳಿತ ದುರ್ಯೋಧನ. ತಡವಾಗಿ ಬಂದ ಅರ್ಜುನ ನೋಡ್ದ, ದುರ್ಯೋಧನ ಕೂತ್ಬಿಟ್ಟಿದ್ದಾನೆ, ಇವನು ಕೂಡಬೇಕು ಅಂತ ಅನ್ನಿಸ್ಲೇ ಇಲ್ಲ. ಯಾಕಂದರೆ ಭಗವಂತನ ಮುಂದೆ ಕೂಡೋದು ಅಂದ್ರೇನು, ನೀವು ನಿಮ್ಮ ಆಫೀಸಲ್ಲಿ ಬಾಸ್ ಮುಂದೆನೇ ಕೂಡೋಕ್ಕಾಗಲ್ಲ. ಬಾಸ್ ಕಳೆದ್ರೆ ಕ್ಯಾಬಿನ್ ಒಳಗೆ ಹೋಗಿ ಕೂತ್ಕೊಳ್ತೀವ, ಬಾಸ್ ಮುಂದೆ ಎಷ್ಟು ವಿನಯ ವಿಧೇಯತೆಯಿಂದ ನಿಂತಿರ್ತೀರಿ. 14 ಲೋಕದ ಎಲೆಕ್ಷನ್ ಇಲ್ಲದ ಬಾಸ್ ಭಗವಂತ, ಅವನಿಗೆ ಸದಾ ದಾಸರು ನಾವು. ಅರ್ಜುನ ನಾನು ದಾಸ ಅಂತಾನೆ. ಹಾಗಾಗಿ ನಾನು ಕೂಡೋದಾದರೂ ಹೇಗೆ ಅಂತ, ನನಗೆ ಯೋಗ್ಯವಾದ ಸ್ಥಳ ಅಂದರೆ ಭಗವಂತನ ಪಾದ. ನಾವು ಅಷ್ಟೇ, ಕೃಷ್ಣನ ಬಳಿ ಹೋದಾಗ ದೇವರ ಪಾದವನ್ನು ಮೊದಲು ನೋಡಬೇಕು.
ದೇವರ ಪಾದದ ಆಶ್ರಯ ಬೇಕು. ನರಸಿಂಹದೇವರನ್ನು ಮುದ್ದು ಮುಖದ ಪ್ರಹ್ಲಾದರಾಜರು ಕೇಳ್ತಾರೆ, ಸ್ವಾಮಿ ಎಲ್ಲೆಲ್ಲಿ ಹೋದರೂ ಈ ಸಾವು ನನ್ನ ಅಟ್ಟಿಸ್ಕೊಂಡು ಬರ್ತಾ ಇದೆ, ನಿನ್ನ ಪಾದದ ಅಡಿಯನ್ನು ತೋರಿಸು, ಅಡಿಯನ್ನು ಮುಡಿಯಲ್ಲಿಟ್ಟು ಕೂಡ್ತೇನೆ, ನನಗೆ ಸಾವಿನ ಭಯ ಇಲ್ಲ ಅಂತಾನೆ. ಹಾಗಾದರೆ ಹುಟ್ಟು ಸಾವು, ಇದರೊಳಗೆ ಸಾವು ಇದೆಯಲ್ಲ, ಇದನ್ನು ಕಳ್ಕೊಳ್ಬೇಕು, ಮತ್ತೆ ಹುಟ್ಟಲೇಬಾರ್ದು ಅಂತ ಆಸೆ ಇದ್ದವ ದೇವರ ಪಾದವನ್ನು ಸಂಚಿಂತಯದ್ ಭಗವತ ಚರಣಾರವಿಂದಂ, ಆ ಭಗವಂತನ ಪಾದವನ್ನು ಚಿಂತನೆ ಮಾಡಬೇಕು. ಇದನ್ನು ತಿಳಿದ ತತ್ವಾಭಿಮಾನಿಯಾದ ಇಂದ್ರ, ಅವತಾರಿಯಾದ ಅರ್ಜುನ ದೇವರ ಪಾದ ಬುಡದಲ್ಲಿ ಕೊಡ್ತಾ, ದೇವ್ರಿಗೆ ಗೊತ್ತು ಅಂತೂ ಇಬ್ಬರು ಬಂದದ್ದಾಯಿತು, ಈಗ ಮೆಲ್ಲಕ್ಕೆ ಕಣ್ಣು ಬಿಡೋಣ ಅಂತ ಕೃಷ್ಣನಿದ್ದೇನೇ ಇಲ್ಲ. ಮೆಲ್ಲಕ್ಕೆ ಕಣ್ಣು ಬಿಟ್ಟು ಕಾಲ ಹತ್ರ ಇದ್ದವ್ರು ಕಾಣ್ತಾರೆ. ಏನು ಅರ್ಜುನ ಯಾವಾಗ ಬಂದೆ ಎಂದ. ಎದ್ದು ಕೂತ್ಕೊಂಡು ಬಿಟ್ಟ ಇವನು ದುರ್ಯೋಧನ ಅಂತ. ಮೊದಲು ನಾವು ಬಂದಿದ್ದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂದ, ಅವೆಲ್ಲ ಇಲ್ಲ ಅಂದ ನಮ್ಮ ಹತ್ರ. ಫಸ್ಟ್ ಬರಬೇಕು ಲಾಸ್ಟ್ ಇಲ್ಲ, ನನ್ನ ಕಣ್ಣಿಗೆ ಯಾರು ಬಿದ್ದರೋ ಅದು ಮುಖ್ಯ. ದೇವರ ಕಣ್ಣಿಗೆ ನಾವು ಬೀಳಬೇಕಾದ್ರೆ ಅವನ ಪಾದವನ್ನು ಹಿಡಿಬೇಕು ಅಂತ ಈ ಮೂಲಕ ನಮಗೆ ತೋರಿಸ್ತಾ ಇದ್ದಾನೆ. ಭಗವಂತನ ಪಾದವನ್ನು ಎಂದೂ ಬಿಡಬಾರ್ದು, ಗಟ್ಟಿ ಹಿಡಿಬೇಕು. ದೇವರಂತ ಇದ್ದಾನೆ, ಏನು ಅರ್ಜುನ ಬಂದೆ, ಏನು ದುರ್ಯೋಧನ, ಇಬ್ಬರು ಅಂದರೂ ನಮಗೆ ಯುದ್ಧಕ್ಕೆ ಹೆಲ್ಪ್ ಬೇಕು, ಸಹಾಯ ಬೇಕು. ಕೃಷ್ಣ ಅವರಿಬ್ಬರ ನೆಪ ಮಾಡಿಕೊಂಡು ನಮಗೆ ಹೇಳ್ತಾನೆ, ಕೃಷ್ಣ ಅಂತಾನೆ, ನೀವಿಬ್ಬರೂ ನಂಗೆ ಬೇಕಾದವರೇ ಎಂದ. ಇದೇನು ಕತೆ? ಅದು ಭಾಗವತದಲ್ಲಿ ಹೇಳುತ್ತೆ, ಸಮಪ್ರಿಯ ಸುಹೃದ್ ಬ್ರಹ್ಮನ್. ಭಗವಂತನಿಗೆ ಬೇಡ ಆದವ್ರು ಯಾರಿಲ್ಲ ರೀ, ದೇವರು ಎಲ್ಲರಿಗೆ ಒಂದೇ ಸಮ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ದೇವರ ಹೆಸರೇ ಸಮಾತ್ಮ ಸಂಮಿತ ಸಮಃ. ದೇವರು ಎಲ್ಲರಿಗೆ ಸಮ, ಎಲ್ಲರಿಗೆ ಹೆಲ್ಪ್ ಮಾಡ್ತಾನೆ. ಆದರೆ ದೇವರು ಕೊಟ್ಟದ್ದನ್ನು ಮಿಸ್ಯೂಸ್ ಕೆಲವರು ಮಾಡ್ಕೊಳ್ತಾರೆ, ಅವ್ರನ್ನ ಅಯೋಗ್ಯರು ಅಂತ ಕರೀತಾರೆ. ಕೆಲವರು ದೇವರು ಕೊಟ್ಟದ್ದನ್ನು ದೇವರು ಕೊಟ್ಟದ್ದು ಅನ್ನುವ ಎಚ್ಚರಿಕೆಯಿಂದ ದೇವರಲ್ಲಿ ವಿನಯ ವಿಧೇಯತೆಗಳಿಂದಿದ್ದು, ನೀ ಕೊಟ್ಟ ಸಂಪತ್ತು, ನೀನಿತ್ತ ಸೌಭಾಗ್ಯ ಅಂತ ಸದಾ ಅವನ ನೆನಪು ಅವರಿಗೆ ಜಾಗೃತವಾಗಿರುತ್ತೆ. ಕೆಲವರು ಕೊಟ್ಟ ದೇವರನ್ನೇ ಮರೆತು ಬಿಡ್ತಾರೆ. ಭಗವಂತ ಇಬ್ಬರಿಗೆ ಹೇಳ್ದ, ನೀವಿಬ್ಬರೂ ನನಗೆ ಬೇಕಾದವರೇ, ನಿಮ್ಮಿಬ್ಬರಿಗೂ ನಾನು ಸಹಾಯ ಮಾಡ್ತೇನೆ. ನನ್ನ ಹತ್ರ 2 ಇದೆ ಎಂದ, ನಿಮ್ಮಿಬ್ಬರಿಗೂ ಕೊಡಲಿಕ್ಕೆ ಅಂತ 2 ಇಟ್ಕೊಂಡಿದ್ದೇನೆ ಎಂದ. ಒಂದು ನಾನು, ಇನ್ನೊಂದು ನಂದು. ನಾನು ಬೇಕೋ ನಂದು ಬೇಕೋ ಅಂದ. ಇಬ್ರಿಗೂ ಅರ್ಥ ಆಗಲಿಲ್ಲ. ಏನು ಕೃಷ್ಣ, ನಾನು ಬೇಕೋ ನಂದು ಬೇಕೋ? ಕೃಷ್ಣ ಅಂದ, ನಾನು ಅಂದರೆ ನಾನು ಸಿಂಗಲ್, ನಾನು ಏನು ಕೆಲಸ ಮಾಡಲ್ಲ. ನೀವು ಎಲ್ಲಿ ಕರೆದ್ರೆ ನಿಮ್ಮ ಮನೇಲಿ ಅಲ್ಲಿ ಬಂದು ಕೂತ್ಕೊಂಡು ಮಂಗಳಾರತಿ ಮಾಡಿದ್ರೆ ಮಾಡಿಸ್ಕೊಂಡು ನೈವೇದ್ಯ ಇಟ್ಟರೆ ತೊಗೊಳ್ತೀನಿ ಅಷ್ಟೇ, ಏನು ಮಾಡಲ್ಲ, ಖಾಲಿ ನಿರುದ್ಯೋಗಿ ಕೃಷ್ಣ ನಾನು ಬೇಕೋ. ನಂದು ಅಂದರೆ ಒಂದು ಅಕ್ಷೋಹಿಣಿ ಸೈನ್ಯ ಇದೆ, ರುದ್ರದೇವರಿಂದ ಅವಧ್ಯತ್ವ ವರವನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು, ಆ ಸೈನ್ಯ ಬೇಕು. ಇಬ್ಬರಲ್ಲಿ ಆಯ್ಕೆ ಮಾಡ್ಕೊಳ್ಳಿ ಎಂದಾಗ ದುರ್ಯೋಧನ ಯೋಚನೆ ಮಾಡ್ದ, ಏನಾದರೂ ಅರ್ಜುನ ಒಂದು ಅಕ್ಷೋಹಿಣಿ ತೊಗೊಂಡ್ಬಿಟ್ರೆ ಈ ಖಾಲಿ ಕೃಷ್ಣನ್ನಿಟ್ಕೊಂಡು ನಾ ಏನು ಮಾಡಲಿ, ಏನು ಪ್ರಯೋಜನ ಇಲ್ಲ. ರಿಟೈರ್ ಆದ ಮಂದಿ, ಪೆನ್ಷನ್ ಇಲ್ಲದ ಮಂದಿ ಥರ ಮನೇಲಿ ಕೂತಿರ್ತಾನೆ ಇವನು, ಯೂಸ್ಲೆಸ್ ಕೃಷ್ಣ. ನಂಗೆ ಒಂದು ಅಕ್ಷೋಹಿಣಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ಅವನ ಭಾವನೆ. ಕೃಷ್ಣ ಹೇಳ್ತಾನೆ, ಯೇ ಯಥಾ ಮಾಂ ಪ್ರಪದ್ಯಂತೆ. ವಿಜಯದಾಸರಂತಾರೆ, ಮನಸ್ಸಿನಂತೆ ಒಲಿದು ಸಲಹೋ ವನಜನಾಭ ವಿಜಯ ವಿಠಲ. ನಮ್ಮ ಮನಸ್ಸು ಯದ್ಭಾವಂ ತದ್ಭವತಿ. ನಮ್ಮ ಮನಸ್ಸು ದೇವರಲ್ಲಿ ಯಾವ ಭಾವನೆಯಿಂದ ಆಕರ್ಷಿತವಾಗುತ್ತೋ ಅಂತಹ ಅನುಗ್ರಹವನ್ನು ದೇವರು ಮಾಡ್ತಾನೆ. ಇವನು ಮನಸ್ಸಿನಲ್ಲಿ ಸೈನ್ಯ ಬೇಕು ಅಂತಿವನು. ಆಗ ಕೃಷ್ಣ ಮತ್ತೊಂದು ಹೇಳ್ದ, ಈ ಆಯ್ಕೆ ಮಾಡಿಕೊಳ್ಳುವಾಗ ಯಾವಾಗಲೂ ಆದ್ಯತೆ ಕಿರಿಯರಿಗೆ ಕೊಡಬೇಕು. 2 ವಸ್ತುಗಳಿರುವಾಗ ಆಯ್ಕೆ ಯಾರಿಗೆ? ಮೊದಲು ಚಿಕ್ಕವರಿಗೆ. ಅರ್ಜುನ ನೀ ಚಿಕ್ಕವ, ನಿನಗೇನು ಬೇಕೋ ಮೊದಲು ತಗೋ. ಭಗವಂತನ ಭಕ್ತರು ಹೇಗಿರ್ತಾರೆ ಅಂತ ತೋರಿಸ್ಬೇಕು. ಅದಕ್ಕೆ ಮೊದಲ ಆಯ್ಕೆಯನ್ನು ಅರ್ಜುನನಿಗೆ ಕೊಟ್ಟರೆ ಅರ್ಜುನ ಹೇಳ್ತಾನೆ, ನನಗೇನು ಬೇಡ, ನೀನೊಬ್ಬ ನಮ್ಮ ಪಾರ್ಟಿ ಒಳಗಿದ್ದರೆ ಸಾಕು. ಯಾಕೆ? ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ. ನೀನೊಬ್ಬ ಇದ್ದರೆ ಸಾಕು ಅಂತ ಭಗವಂತನನ್ನೇ ಬೇಡಿದ್ದಾನಂತೆ. ಇಲ್ಲಿ ಹೇಳ್ತಾರೆ, ಆ ಭಗವಂತನನ್ನು ಬೇಡಬೇಕಾದ್ರೆ ಜಗನ್ನಾಥದಾಸರು ಯೇ ಯಥಾ ಮಾಂ ಪ್ರಪದ್ಯಂತೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಇದನ್ನು ಕನ್ನಡೀಕರಿಸಿ ಹೇಳ್ತಾರೆ, ಪರಮ ಸತ್ಪುರುಷಾರ್ಥರೂಪನು ಹರಿಯು ಲೋಕಕ್ಕೆ ಎಂದು ಸದುಪಾಸನೆಯ ಗೈದವರಿಗಿತ್ತಪನು ತನ್ನ ಮರೆತು ಧರ್ಮಾರ್ಥಗಳ ಕಾಮಿಸುವವರಿಗೆ ನಗುತ ಅತಿ ಶೀಘ್ರದಿಂದ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಭಗವಂತ ಇಬ್ಬರು ಹೋಗಿದ್ದರು ದೇವರ ಹತ್ರ, ಒಂದು ಅರ್ಜುನ ಮತ್ತೊಂದು ದುರ್ಯೋಧನ.
ದುರ್ಯೋಧನನ ಉಪಾಸನೆ ಹೇಗಿದೆ, ಕೃಷ್ಣ ಯಾವ ಅರ್ಜುನನ ಉಪಾಸನೆ ಹೇಗಿದೆ. ಅರ್ಜುನ ಅಂದ ನನಗೇನು ಬೇಡ, ಕೃಷ್ಣ ನೀ ಬೇಕು. ದುರ್ಯೋಧನಂಗೆ ಇಷ್ಟು ಸಂತೋಷ ಆಯಿತು, ಕರ್ಕೊಂಡೋಗು, ಕೆಲಸಕ್ಕೆ ಬಾರದು ಕೃಷ್ಣನ ನೀನೇ ಇಟ್ಕೋ ಅಂಥೇಳಿ ಕೃಷ್ಣನ ಬಿಟ್ಟ. ಒಂದು ಅಕ್ಷೋಹಿಣಿ ಅವನು ಸೈನ್ಯಕ್ಕೆ ಸೈನು ಆ್ಯಡ್ ಮಾಡ್ತಾ ಹೋದ. 11 ಅಕ್ಷೋಹಿಣಿ ಸೈನ್ಯ ಆಯಿತು, ಭಾರೀ ಖುಷಿಪಟ್ಟ. ಇವನು ಸೈನ್ಯ ಮುಖ್ಯ ಅಲ್ಲ, ಕೃಷ್ಣ ಮುಖ್ಯ ಅಂದ. ಹಾಗಾದ್ರೆ ನಮ್ಮಲ್ಲಿ ಸಾಧನ ಬೇಕಾದಿದ್ದರೆ ಮುಖ್ಯ ಇಲ್ಲ, ಭಗವದ್ಭಕ್ತಿ ಮುಖ್ಯ. ಆ ಭಕ್ತಿ ಇಲ್ಲ ಅಂತಾದರೆ ಏನಿದ್ದು ಪ್ರಯೋಜನ ಇಲ್ಲ. ಮನೇಲಿ ಫ್ಯಾನ್ ಇದೆ, ಫ್ರಿಜ್ ಇದೆ, ಎಲ್ಲ ಇದೆ, ಕರೆಂಟ್ ಇಲ್ಲ ಅಂದರೆ ಹೇಗೆ ಯೂಸ್ಲೆಸ್ಸೋ ಹಾಗೆ ಭಗವದ್ಭಕ್ತಿ ಇಲ್ಲ, ಭಗವಂತನ ನೆನಪಿಲ್ಲ ಅಂತಾದರೆ ಏನು ಮಾಡಿ ಏನು ಪ್ರಯೋಜನ. ಆದ್ದರಿಂದ ದೇವರನ್ನು ಕೇಳುವ ಸಂದರ್ಭ ಬಂದರೆ ಅದು ಇದು ಕೇಳಬೇಡಿ, ದೇವರಿಗೆ ಹೇಳಿ ನೀನೇ ಬೇಕು ಅನ್ನಿ. ದೇವರು ನಮ್ಮನ್ನು ನೋಡಿದ ತಕ್ಷಣ ಏನು ಬೇಕು ಅಂತಾನೆ. ನಾವು ಏನೇನೋ ಮೊದಲೇ ಫಿಕ್ಸ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಕೃಷ್ಣ ಹತ್ರ ಬರುವಾಗಲೇ ಏನೇನೋ ಕೇಳಬೇಕು ಅಂತ ಹೋಗಿರ್ತೀವಿ. ಕೇಳೋದ್ರೊಳಗೆ ಅರ್ಥ ಏನಿದೆ, ದೇವರು ನೀನು ನನಗೆ ಬೇಡ, ನಂಗಿದೆಲ್ಲ ಬೇಕು. ಈ ರಾವಣಂಗೆ ರಾಮ ಬೇಡ, ಸೀತೆ ಬೇಕು, ಇದು ದುರ್ಬುದ್ಧಿ. ದುರ್ಯೋಧನನಿಗೆ ಭೀಮ ಬೇಡ, ದ್ರೌಪದಿ ಬೇಕು, ಇದು ದುರ್ಬುದ್ಧಿ. ನಮಗೆ ನಾರಾಯಣ ಬೇಡ, ಲಕ್ಷ್ಮಿ ಬೇಕು, ದುರ್ಬುದ್ಧಿ. ಹಾಗಾದ್ರೆ ಏನು ಕೇಳಬೇಕು, ದೇವರೇ ನೀನು ಬೇಕು, ನೀನು ಬೇಕು, ದೇವರು ಬೇಕು ಅಂದರೆ ಅದ್ರ ಜೊತೆಗೆ ಎಲ್ಲ ಫ್ರೀ ರೀ. ಯಾವುದನ್ನು ಕೇಳಬೇಕೋ ಅದನ್ನು ಕೇಳಬೇಕು. ಅದರಿಂದ ಉಪಾಸನೆ ಮಾಡುವಾಗ ಸರಿಯಾಗಿ ಮಾಡಬೇಕು. ಕಾಂಕ್ಷಂತ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾ. ಕೆಲವರು ಸಣ್ಣ ಪುಟ್ಟ ಕ್ಷುದ್ರ ಆಶೆಗಳನ್ನು ಪೂರ್ಣ ಮಾಡಿಕೊಳ್ಳುವ ಸಲುವಾಗಿ ಬಹಳ ಬೇಗ ಫಲ ಕೊಡುವ ಇತರ ದೇವತೆಗಳ ಆರಾಧನೆ ಮಾಡ್ತಾರೆ. ಇತರ ದೇವತೆಗಳು ಬೇಗ ಫಲ ಕೊಡ್ತಾರೆ. ರುದ್ರದೇವರಿಗೆ ಆಶುತೋಷ ಅಂತ ಕರೀತಾರೆ. ಆಶು ಅಂದರೆ ಬಹಳ ಬೇಗ, ತೋಷ ಅಂದರೆ ಸಂತೋಷಪಟ್ಟು ವರ ಕೊಡುವವರು. ಬಹಳ ಬೇಗ ವರ ಕೊಡ್ತಾರೆ, ಆದರೆ ಶಾಶ್ವತ ಅಲ್ಲ. ಜಗನ್ನಾಥದಾಸರು ಹೇಳ್ತಾರೆ, ಕೊಟ್ಟು ಕಾವನು ಸಕಲೇಷ್ಟಗಳ. ಭಗವಂತ ಕೊಡ್ತಾನೆ, ಕಾಯ್ತಾನೆ. ಮುಂದೆ ಹೇಳ್ತಾನೆ, ಯೋಗಕ್ಷೇಮಂ ವಹಾಮ್ಯಹಂ. ಯೋಗ ಅಂದರೆ ಅಪ್ರಾಪ್ತಸ್ಯ ಪ್ರಾಪ್ತಿ. ಆಚಾರ್ಯರು ಹೇಳ್ತಾರೆ, ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ. ನಿಮಗೆ ಕೆಲವರು ಕೊಡ್ತಾರೆ, ಕೊಟ್ಟದ್ದನ್ನು ಕಾಯುವ ತಾಕತ್ತಿರಲ್ಲ, ಕೊಡ್ತಾರೆ ಅಷ್ಟೇ, ನೀವು ರಕ್ಷಣೆ ಮಾಡ್ಕೊಳ್ಬೇಕಾದ ನಿಮ್ಮ ಜವಾಬ್ದಾರಿ. ದೇವ್ರು ಹಾಗಲ್ಲ, ಕೊಡ್ತೇನೆ, ಕೊಟ್ಟದ್ದನ್ನು ನಾನೇ ನಿಮಗೆ ಬೆಂಗಾವಲಾಗಿ ನಿಂತು ಕಾಯ್ತೇನೆ ಅಂತ. ದೇವ್ರದ್ದು ಹೀಗೆ. ಕೆಲವರು ಮಾತ್ರ ಕ್ಷಿಪ್ರಮ್ಮಿಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಭೂಲೋಕದಲ್ಲಿ ಬಹಳ ಬೇಗ ಫಲವನ್ನು ಹೊಂದಬೇಕು ಅಂತ ಸಣ್ಣ ಪುಟ್ಟ ದೇವತೆಗಳ ಆರಾಧನೆ ಮಾಡ್ತಾರೆ, ದಿಢೀರಂತ ಆಗಬೇಕು ಅಂತ. ನನ್ನ ಆರಾಧನೆ ಮಾಡಿದ್ರೆ ಅಷ್ಟು ಬೇಗ ನಾನು ಫಲ ಕೊಡೋಲ್ಲ, ನಾನು ಸ್ವಲ್ಪ ತಡ ಆದರೆ ಪರ್ಮನೆಂಟ್. ಧ್ರುವ ಕಷ್ಟಪಟ್ಟು ತಪಸ್ಸು ಮಾಡಿದ, ಇಷ್ಟಪಟ್ಟು ತಪಸ್ಸು ಮಾಡಿದ, 5 ತಿಂಗಳ ಸಾಧನ. ಮುಂದೆ 32,000 ವರ್ಷ ಈ ಅಖಂಡ ಭೂಮಂಡಲವನ್ನು ಆಳಿದ ಮಹಾನುಭಾವ. ಅವರಪ್ಪನಿಂದ ಪಡೆದಿದ್ದರೆ, ಸಣ್ಣ ಮಗುವಾಗಿದ್ದಾಗ ತೊಡೆ ಮೇಲೆ ಕೂತ್ಕೊಳ್ಳಿಕ್ಕೆ ಹೋಗಿ ಅಪ್ಪ ಅರ್ಧ ಸಿಂಹಾಸನ ಕೊಟ್ಟಿದ್ದರೆ 8 ದಿವಸ ಬರ್ತಿತ್ತು. ಆದರೆ ತಪಸ್ಸು ಮಾಡಿ ದೇವರ ಅನುಗ್ರಹದಿಂದ ಪಡೆದದ್ದಕ್ಕೆ 32,000 ವರ್ಷ ಕಾಲ ಅವನು ಅಮೋಘವಾದ ರಾಜ್ಯಭಾರ ಮಾಡಿದ. ನಂತರದಲ್ಲಿ ಮತ್ತಾರೂ ಅವನು ಎತ್ತರ ಏರಿದ ಎತ್ತರಕ್ಕೆ ಕಾಂಪಿಟೇಷನ್ ಮಾಡಿ ಬರಬಾರ್ದು ಅಂತ ಎತ್ತರ ಧ್ರುವ ಮಂಡಲದ ಪದವಿಯನ್ನೇ ಪಡೆದ. ದೇವರು ಕೊಟ್ಟರೆ ಹೇಗೆ ಕೊಡ್ತಾನೆ ನೋಡ್ರಿ. ನಾನು ಕೊಡಬೇಕು, ನನ್ನನ್ನು ಕೇಳಬೇಕು. ನೀವು ಬೇಡಿದರೆ ಎನ್ನ ಒಡೆಯನ್ನೇ ಬೇಡುವೆ. ಅದು ಬಿಟ್ಟು ಸಣ್ಣ ಪುಟ್ಟ ದೇವತೆಗಳಂದರೆ ಆರಾಧನೆ ಮಾಡಬೇಡಿ ಅಂತಲ್ಲ, ಮಾಡ್ರಿ. ಯಾರು ವರ ಕೊಟ್ಟರು ಅದಕ್ಕೆ ನಾನೇ ಕಾರಣ. ಎಲ್ಲರ ಒಳಗಿದ್ದು ಆಯಾಯ ದೇವತೆಗಳ ಒಳಗೆ ಆಯಾಯದ ಹೆಸರಿನಿಂದ ಇದ್ದು ವರ ಕೊಡುವವ ನಾನೇ. ಕೃಷ್ಣ ಪರಮಾತ್ಮ ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಹೇಳ್ತಾನೆ. ಅವರವರ ಗುಣ ಕರ್ಮಗಳಿಗೆ ಅನುಗುಣವಾಗಿ ಅವರವರು ಉಪಾಸನೆ ಮಾಡ್ತಾರೆ. ಅದೇ ಗುಣಕರ್ಮಗಳಿಗೆ ಅನುಗುಣವಾಗಿ ನಾನು ವರ್ಣವನ್ನು ನಾನೇ ಮಾಡಿದ್ದೇನೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಮವ್ಯಯಂ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾನು ಮಾಡಿದ್ದು ಅಂತಾನೆ. ಈಗಿನ ಜನ ಮಾತ್ರ ಇದೆಲ್ಲ ನಾವು ಮಾಡಿಕೊಂಡಿದ್ದು ಅಂತ ಅಂತಾರೆ. ನಿಜವಾಗಿ ಒಂದು ನಿಜ, 4 ವರ್ಣ ದೇವರು ಮಾಡಿದ್ದು, 400 ಜಾತಿಗಳನ್ನು ರಾಜಕೀಯದವರು ಮಾಡಿದ್ದಷ್ಟು. ನಿಜವಾಗಿ ಪ್ರಧಾನವಾಗಿರೋದೇ 4 ವರ್ಣ.
ಆ 4 ವರ್ಣದಲ್ಲಿಯೂ ಪ್ರಧಾನವಾಗಿ 2 ವರ್ಣ, ದೇವರು ಕಣ್ಣಿಡುವ 2 ಜಾತಿ ಅಂದರೆ ಒಂದು ಹರಿಭಕ್ತರ ಜಾತಿ, ಹರಿದ್ವೇಷಿಗಳ ಜಾತಿ. ಯಾರಲ್ಲಿ ಭಕ್ತಿ ಇದೆ ಅವನು ದೊಡ್ಡವ ಅಷ್ಟೇ, ಅದು ಜಾತಿಗೀತಿ ಏನು ಲೆಕ್ಕ ಇಲ್ಲ ರೀ. ನಿಮ್ಮೊಳಗೆ ನಿರ್ವ್ಯಾಜವಾದ ನಿಶ್ಚಲವಾದ ಪ್ರೇಮ ಪ್ರವಾಹ ಭಗವಂತನಲ್ಲಿದೆ ಅಂತಾದರೆ ದೇವರ ದೃಷ್ಟಿಯಲ್ಲಿ ನೀವು ಬಹಳ ದೊಡ್ಡವರು, ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ.